ರಾಜ್ಯ ರಾಜಕೀಯದಲ್ಲಿ ಜಮೀರ್ ಹೇಳಿಕೆಗಳೇ ಕೇಂದ್ರ ಬಿಂದುವಾಗಿದೆ. ಜಮೀರ್ ಮಾತನ್ನ ಸ್ವಪಕ್ಷದವರು ಒಪ್ಪಿಕೊಳ್ಳುತ್ತಾ ಇಲ್ಲ. ಖುದ್ದು ಡಿಕೆ ಶಿವಕುಮಾರ್ ಸಹ ಜಮೀರ್ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಆದರೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿರುವಂತ ಜಮೀರ್, ನಾನು ಗೌಡ್ರ ಕುಟುಂಬದ ಬಗ್ಗೆ ಆ ರೀತಿ ಹೇಳಿಯೇ ಇಲ್ಲ ಎಂದಿದ್ದಾರೆ. ಕುಮಾರಸ್ವಾಮಿ ಬಗ್ಗೆ ಜಮೀರ್ ಮಾತನಾಡಿದ್ದು ತಪ್ಪು. ಜಮೀರ್ರನ್ನ ತಿದ್ದುತ್ತೇವೆಂದ ಡಿಸಿಎಂ ಡಿಕೆ ಶಿವಕುಮಾರ್. ಒಂದೇ ಮಾತು, ಸಿಪಿ ಯೋಗೇಶ್ವರ್ ಚುನಾವಣೆ ಬಗ್ಗೆ ನೀಡಿದ ಒಂದೇ ಒಂದು ಹೇಳಿಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಕಂಪನ ಎಬ್ಬಿಸಿದೆ. ಜಮೀರ್ ಮಾತಿನಿಂದ ಬೈ ಎಲೆಕ್ಷನ್ಗೆ ಎಫೆಕ್ಟ್ ಆಗಿದೆ ಅಂತ ಕಾಂಗ್ರೆಸ್ ಮನೆಯಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಜಮೀರ್ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಜಮೀರ್ ಆ ರೀತಿ ಮಾತನಾಡಿದ್ದು ತಪ್ಪು. ಜಮೀರ್ ಅವರನ್ನ ತಿದ್ದುತ್ತೇವೆ ಅಂತ ಹೇಳಿದ್ದಾರೆ. ಡಿಕೆ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಜಮೀರ್, ಯಾರು ಏನ್ ಹೇಳ್ತಾರೆ ಗೊತ್ತಿಲ್ಲ, ನಂದು ನಾನು ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಜಮೀರ್ ಅವರು ಅದು ಅವ್ರವ್ರ ಪರ್ಸನಲ್ ವಿಚಾರ. ನಂಬರ್ 1 ಮಾತಾಡಬಾರ್ದಾಯ್ತು. ಏನಿ ಕಪ್ಪು ಬಿಳುಪು ಅವೆಲ್ಲ ಸರಿ ಇಲ್ಲ. ಆಸ್ತಿ ವಿಚಾರ ಮಾತಾಡಬಾರ್ದು. ಇನ್ನೊಂದು ವಿಚಾರ ಮಾಡ್ತಾ ಯಾರು ಅದನ್ನ ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಜಮೀರ್ ಮಾತಾಡಿದ್ದು ಅವರು ಪ್ರೀತಿಯಿಂದ ಮಾತಾಡಿದ್ರು, ಸಲಹೆಯಿಂದ ಮಾತಾಡಿದ್ರು, ಏನ್ ಮಾಡಿದ್ರು ತಪ್ಪೇ. ಅದನ್ನ ಜಮೀರ್ಗೆ ನಾವು ಆಂತರಿಕವಾಗಿ ನಾವು ಹೇಳಿದ್ದೇವೆ. ಅವ್ರು ಅದಕ್ಕೆ ಏನ್ ಬೇಕೋ ಕ್ಷಮಾಪಣೆ ಕೇಳಿದ್ದಾರೆ. ಐ ಬೀಯಿಂಗ್ ಎ ಪ್ರೆಸಿಡೆಂಟ್, ಐ ಆಮ್ ಟೆಲಿಂಗ್ ಯು, ಯು ಶುಡ್ ನಾಟ್ ಗೋ ಟು ದಟ್ ಲೆವೆಲ್. ಇಟ್ ಈಸ್ ರಾಂಗ್. ಐ ಆಮ್ ಆನ್ ರೆಕಾರ್ಡ್, ಇಟ್ ಈಸ್ ರಾಂಗ್. ಅಧ್ಯಕ್ಷರಾಗಿ ಯಾವ ರೀತಿ ಅಧ್ಯಕ್ಷ ಅದನ್ನೆಲ್ಲ ನಾನು ಪಬ್ಲಿಕ್ ಅಲ್ಲಿ ಮಾತಾಡಕ್ ಹೋಗಲ್ಲ. ನಾವು ತಿತ್ತೀವಿ ಅವ್ರನ್ನ. ಕರಿಯ ಹೇಳಿಕೆಗೆ ಈಗ ಡಿಕೆ ಶಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಂದು ನನ್ರಿ ಅವ್ರು ಯಾರು ಹೇಳ್ತಾರೆ ಬಿಡ್ತಾರೆ. ನಂದು ನಾನು ಹೇಳ್ದೆ. ನನ್ನ ಮುಂಚೆ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ. ಅಧ್ಯಕ್ಷ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಅದೇ ಯಾವ ರೀತಿ ಹೇಳೋದು ಅಧ್ಯಕ್ಷ ಹೇಳಿದ್ ನಾನು ಹೇಳಿಲ್ಲ, ನೀವು ಹೇಳ್ತಾರದು ಕೇಳಿದ್ದೀನಿ. ಈಗ ಇದು ಮಾಧ್ಯಮದವ್ರು ಅಧ್ಯಕ್ಷ ಹೇಳಿರೋದು ನಾನು ಕೇಳಿದ್ದೀನಿ. ಅಧ್ಯಕ್ಷ ಏನಂದ್ರು, ಅವರಿಬ್ರು ಸ್ನೇಹಿತರು, ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಆ ಹೇಳಿಕೆ ನೋಡಿದ್ದೀನಿ. ಇದು ಹೇಳಿಕೆ ನಾನು ನೋಡಿಲ್ಲ. ನನ್ಗೆ ಗೊತ್ತಿಲ್ಲ. ಇವತ್ತು ನೋಡಿ ಹೇಳ್ತೀನಿ ನಾನು. ಹೀಗೆ ಖುದ್ದು ಡಿಕೆ ಶಿವಕುಮಾರ್ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಂತೆ ಜಮೀರ್ ಕೂಡ ತಮ್ಮ ಹೇಳಿಕೆಗಳಿಗೆ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೇವೇಗೌಡರ ಕುಟುಂಬವನ್ನ ಖರೀದಿಸುವುದಾಗಿ ಹೇಳಿಲ್ಲ ಎಂದ ಜಮೀರ್, ಚುನಾವಣಾ ಪ್ರಚಾರದ ವೇಳೆ ಮುಸ್ಲಿಂ ಸಮುದಾಯಕ್ಕೆ ಇಡೀ ದೇವೇಗೌಡರ ಕುಟುಂಬ ಖರೀದಿಸುವ ತಾಕತ್ತಿದೆ ಅಂತ ಜಮೀರ್ ಹೇಳಿದ್ರು. ಇದಕ್ಕೆ ಪಕ್ಷದಲ್ಲೇ ಭಿನ್ನರಾಗ ಇದ್ದ ಬಳಿಕ ಜಮೀರ್ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ್ದಾರೆ. ನಾನು ದೇವೇಗೌಡರ ಕುಟುಂಬ ಖರೀದಿಸ್ತೀನಿ ಅಂತ ಹೇಳಿಲ್ಲ ಎಂದಿದ್ದಾರೆ. ಹಾಗಾದ್ರೆ ಅವತ್ತು ಜಮೀರ್ ಏನಂದ್ರು, ಇವತ್ತು ಕೊಟ್ಟ ಸ್ಪಷ್ಟನೆ ಏನು, ನೀವೇ ನೋಡಿ. पैसा से क्या खरीद लेता कहते बीजेपी को जाको मुसलमानों से पैसा खरीदे. कुमारस्वामी तेरी बोली बोल, एक एक पैसा चंदा करको तेरे पूरे खानदान को खरीदने की ताकत मुसलमानों रखो. ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ. ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ, ಮುಸಲ್ಮಾನು ನಾನು ಅವ್ರ ತಾವು ಹೋಗಂಗೂ ಇಲ್ಲ, ನಾನು ಅವ್ರ ತಾವು ಓಟ್ ಕೇಳೋಕ್ಕೂ ಇಲ್ಲ, ನಾನು ಮುಸ್ಲಿಂ ಓಟ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ. ಅದು ವಿಡಿಯೋ ಸಮೇತ ನಾನು ತೋರಿಸಿದ್ದೀನಿ. ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದೆವು, ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟು ನೀವು ಈಗ ಮುಸಲ್ಮಾನ್ನ ದುಡ್ಡು ಕೊಟ್ಟು ಕೊಡ್ತಾ ಇದ್ದಿಲ್ಲ. ಎಷ್ಟು ಮಟ್ಟಿಗೆ ಸರಿ ಅದು? ಟೈರ್ ಅಂಗಡಿ ಎಂದಿದ್ದ HDKಗೆ ಜಮೀರ್ ತಿರುಗೇಟು. ದೇವೇಗೌಡರ ಕುಟುಂಬ ಖರೀದಿಸುವ ತಾಕತ್ತಿದೆ ಎಂಬ ಹೇಳಿಕೆಗೆ ಪಂಚ್ ಕೊಟ್ಟಿದ್ದ ಕುಮಾರಸ್ವಾಮಿ, ಟೈರ್ ಅಂಗಡಿಯಲ್ಲಿ ದುಡಿದು ಖರೀದಿಸ್ತಾರಾ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಗರಂ ಆಗಿರುವ ಜಮೀರ್, ಟೈರ್ ಅಂಗಡಿಯವರ ಹತ್ತಿರ ಮತ ಯಾಕೆ ಕೇಳ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಅವ್ರು ಎಲ್ಲಿದ್ರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮಾತಾಡ್ತಾರೆ. ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದಾನ ಖರೀದಿ ಮಾಡೋಕ್ಕೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದಾನ ಕೊಂಡ್ಕೊತಾರ. ಅದು ಹೋಗಲಿ, ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡೋಕ್ಕೆ ಸಾಧ್ಯವ? ಮುಸಲ್ಮಾನ್ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ. ಅದು ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ತಾವ ಏನಕ್ಕೆ ಹೋಗ್ರಿ ಮಾತಾ ಕೇಳ್ತೀರಾ ನೀವು? ನನ್ನ ಪ್ರಶ್ನೆ. ವೆಲ್ಡಿಂಗ್ ಮಾಡೋರು, ಪಂಚರ್ ಹಾಕೋರು ಎಲ್ಲ ಆಯ್ತಪ್ಪ, ನಮ್ಮ ಸಮಾಜ ಭಾಳ ಬಡ್ತಾನ. ಕೂಲಿ ಮಾಡೋರು, ವೆಲ್ಡಿಂಗ್ ಮಾಡೋರು, ಪಂಚರ್ ಮಾಡೋರು ನಾವೆಲ್ಲ. ನೀವಾಗ ಅವನು ಏನಕ್ಕೆ ಓಟ್ ಕೇಳ್ತಾ ಇದ್ದೀರಾ ನೀವು? ಒಕ್ಕಲಿಗರ ಬಗ್ಗೆ ಗೌರವವಿದೆ, ಯೋಗೇಶ್ವರ್ ಗೆಲ್ತಾರೆಂದ ಜಮೀರ್.
ಇನ್ನು ಜಮೀರ್ ಹೇಳಿಕೆಯಿಂದ ಲಾಭವೂ ಆಗಿದೆ, ನಷ್ಟವೂ ಆಗಿದೆ ಎಂಬ ಯೋಗೇಶ್ವರ್ ಮಾತಿಗೂ ಜಮೀರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಮಾತಿನಿಂದ ಬೈ ಎಲೆಕ್ಷನ್ ನಲ್ಲಿ ಯಾವುದೇ ಎಫೆಕ್ಟ್ ಆಗಲ್ಲ, ಯೋಗೇಶ್ವರ್ ಗೆಲ್ತಾರೆ ಎಂದಿದ್ದಾರೆ. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗು ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಒಂದು ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ನಾನು ಹೇಳ್ತಾ ಇದ್ದೀನಿ, ಬರ್ದಿಕ್ಕೊಳ್ಳಿ, ಇವತ್ತು ಏನೇನು ಆಗಲ್ಲ. ಚನ್ನಪಟ್ಟಣದಲ್ಲಿ 3 ದಿನ ನಾನು ಪ್ರಚಾರ ಮಾಡಿದ್ದೀನಿ. ಯೋಗೇಶ್ವರು 18ರಿಂದ 20,000 ಅಂತರದಲ್ಲಿ ಯೋಗೇಶ್ವರ್ ಗೆಲ್ತಾರೆ, ಬರ್ದಿಕ್ಕೊಳ್ಳಿದು. ಹೀಗೆ ಏನು ಎಫೆಕ್ಟ್ ಆಗಲ್ಲ ಎಂದ ಜಮೀರ್, ನನಗೆ ಒಕ್ಕಲಿಗರ ಬಗ್ಗೆ ಗೌರವ ಇದೆ, ನಾನು ಒಕ್ಕಲಿಗ ಮಠದಲ್ಲಿ ಬೆಳೆದ ಹುಡುಗ ಅಂತ ಜಮೀರ್ ಹೇಳಿದ್ದಾರೆ. ವೈಯಕ್ತಿಕವಾಗಿ ನಾನು ಕುಮಾರಸ್ವಾಮಿಗೆ ಮಾಡಿರೋದು, ನನ್ನ ಒಕ್ಕಲಿಗರ ಸಮಾಜ ಬಗ್ಗೆ ಭಾಳ ನನ್ನ ಗೌರವ. ಆಮೇಲೆ ಇಲ್ಲಿ ಕೇಳಿ, ನಾನು ಬೆಳೆದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ. ನಾನು ಕುಮಾರಸ್ವಾಮಿ ಜೊತೆ ಜನತಾದಳಕ್ಕೆ ಬಂದಿದ್ದು, ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ಸಲ್ಲಿ. ನಾನು ಜನತಾದಳಕ್ಕೆ ಬರೋಕ್ಕೆ ಕಾರಣನೇ ಆದಿ ಚುಂಚುರಿಗಿರಿ ದೊಡ್ಡ ಸ್ವಾಮೀಜಿಗಳು. ನನ್ನ ಮಟ್ಟದ ಹುಡುಗ, ಅಲ್ಲಿ ಮಠದಲ್ಲಿ ಬೆಳೆದಿರೋದು ನಾನು. ಆದಿ ಚುಂಚುರಿಗಿರಿ ಮಠದಲ್ಲಿ ಬೆಳೆದವನು ನಾನು. ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ, ಹೋಗಿ ಕೇಳ್ಕೊಳಕ್ಕೆ ಹೇಳಿ. ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು. ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ 12 ಗಂಟೆ ಮಲಗುವವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ. ಜಮೀರ್ ಅಹಮದ್ ಖಾನ್ ಏನೇ ಸಮರ್ಥನೆ ಕೊಟ್ಟರು ಬಿಜೆಪಿ ನಾಯಕರಂತೂ ವಾಗ್ದಾಳಿ ನಿಲ್ಲಿಸ್ತಾ ಇಲ್ಲ. ಜಮೀರ್ ನಡವಳಿಕೆ ಸರಿಯಿಲ್ಲ ಅಂತ ತಿವಿದಿದ್ದಾರೆ. ಈಗ ಜಮೀರ್ ಹೇಳಿಕೆ ಅವ್ರ ವ್ಯಕ್ತಿತ್ವ, ಅದು ಜಮೀರ್ ವ್ಯಕ್ತಿತ್ವ, ಅದು ಜಮೀರ್ ಮಾತು, ಅವರ ಬಾಯಿ, ಅವರ ಶೈಲಿ, ಅವರ ನಡವಳಿಕೆ ಇವತ್ತು ಹೊಸದಲ್ಲ ಅವ್ರದ್ದು. ಯಾವಾಗಲೂ ಇಂಥ ಕಾಂಟ್ರವರ್ಷಿಯಲ್ ಮಾತುಗಳನ್ನು ಯಾವಾಗಲೂ ಹೇಳ್ತಿರ್ತಾರೆ. ಹಾಗಾಗಿ ಅದು ಯೋಗೇಶ್ವರ್ಗೂ ಮಾರ್ಗವಾಗಿರುತ್ತೆ, ಅದರಲ್ಲೇನು ಅನುಮಾನ ಏನಾರು ಇದೆಯಾ? ಏನು ಅನುಮಾನ ಇಲ್ಲ. ಅವ್ರ ನಡವಳಿಕೆ ಇವತ್ತು ಜನ ಪಾಠ ಕಲಿಸ್ತಾರೆ. ವೈಯಕ್ತಿಕ ಟೀಕೆಗಳು, ವೈಯಕ್ತಿಕ ದ್ವೇಷಗಳು ಸಾರ್ವಜನಿಕ ಬದುಕಿನಲ್ಲಿ ಒಳ್ಳೆಯದಲ್ಲ. ಸಭ್ಯತೆಯನ್ನು ಮೀರಿ ಯಾರೂ ಕೂಡ ನಡ್ಕೊಳ್ಬಾರ್ದು. ಸಭ್ಯತೆ ಎನ್ನುವಂಥದ್ದು ಎಲ್ಲ ಮನುಷ್ಯರಿಗೂ ಕೂಡ ಇರಬೇಕು. ವಿಚಾರ ಆಧಾರವಾಗಿ ಮಾತಾಡಬೇಕೇ ವಿನಃ ವೈಯಕ್ತಿಕವಾದಂಥ ಟೀಕೆಗಳು, ವೈಯಕ್ತಿಕವಾದಂಥ ಸಭ್ಯತೆಯನ್ನು ಮೀರಿ ಮಾತನಾಡುವಂಥದ್ದು ಮತ್ತು ನಾವು ಆಡಳಿತ ಪಕ್ಷದಲ್ಲಿದ್ದೀವಿ ಎನ್ನುವ ಕಾರಣಕ್ಕೋಸ್ಕರ ದ್ವೇಷಗಳನ್ನು ಮಾಡ್ತಾ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡುವಂಥ ಪ್ರವೃತ್ತಿ ಈ ಸರ್ಕಾರದಲ್ಲಿ ಹೆಚ್ಚಾಗಿದೆ. ಸದ್ಯ ಜಮೀರ್ ಹೇಳಿಕೆಗೆ ಕಾಂಗ್ರೆಸ್ನಲ್ಲಿ ಆಕ್ಷೇಪ ವ್ಯಕ್ತವಾಗಿದೆ. ಜೆಡಿಎಸ್ ಕೂಡ ಜಮೀರ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಆಗ್ರಹಿಸಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಿದೆ. ಅದೇನೇ ಇರಲಿ, ಜಮೀರ್ ಮಾತಿನಿಂದ ನಿಜಕ್ಕೂ ಎಫೆಕ್ಟ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.